ಸೊ ಶಮಿ ರೋಜಾ ನಿಯಮ ಪಾಲನೆ ಮಾಡದೆ ಅಪರಾಧ ಮಾಡಿಬಿಟ್ಟಿದ್ದಾರೆ. ಶಮಿ ತಪ್ಪು ಸಂದೇಶ ರವಾನಿಸಿದ್ದಾರೆ. ಶರಿಯತ್ ದೃಷ್ಟಿಯಲ್ಲಿ ಆತ ಅಪರಾಧಿ, ದೇವರಿಗೆ ಉತ್ತರಿಸಬೇಕು, ಕ್ಷಮೆ ಕೇಳಬೇಕು ಅಂತ ಅಖಿಲ ಭಾರತ ಮುಸ್ಲಿಂ ಜಮಾತ್ ಅಧ್ಯಕ್ಷ ಮೌಲಾನಾ ಶಹಬುದ್ದೀನ್ ರಜ್ವಿ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಇದು ಪರ ವಿರೋಧದ ಚರ್ಚೆಗಳಿಗೆ ಆರಂಭ ಮಾಡಿಕೊಟ್ಟಿದೆ. ಮೌಲ್ವಿನೇ ದೈವ ವಿರೋಧಿ. ಅವನೇ ದೈವ ವಿರೋಧಿ. ನನಗೆ ಅವನು ಪಬ್ಲಿಸಿಟಿ ಮೌಲ್ವಿ ಇದ್ದಂಗಿದೆ. ಟೊಪ್ಪಿ ಗಿಪ್ಪಿ ಹಾಕೊಂಬಂದು ಕರೆಕ್ಟಾಗಿ ಕ್ಯಾಮ್ರಾ ಕೂತಿರೋದು ನೋಡಿದ್ರೆ ಪಬ್ಲಿಸಿಟಿ ಗಿರಾಕಿ ಅದು ಯಾವುದೋ. ಇಂಥದ್ದನ್ನು ಮಾತಾಡಿದ್ರೆ ನಾನು ತೋರಿಸ್ತೀರಿ, ಮಾತಾಡ್ತೀರಿ ಅಂತ ಹೆಂಗಾಗತ್ತೆ? ಶರಿಯತ್ತಲ್ಲಿ ಕುರಾನಲ್ಲಿ ಏನಿದೆ, ಯಾರಿಗೆ ಮಾಡೋಕ್ಕೆ ಯಾರ್ಯಾವ ಎಕ್ಸಂಪ್ಷನ್ಸ್ ಇದೆ ಅದರೊಳಗಡೆ? ಎಲ್ಲರಿಗೂ ಎಕ್ಸಂಪ್ಷನ್ಸ್ ಇದೆ ಅದರಲ್ಲಿ. ಅದರಲ್ಲಿ ಇರುವಂಥ ದೇಶವನ್ನು ಪ್ರೀತಿಸುವಂತಾನೆ ಇದೆ, ಅದು ಎಲ್ಲ ಇದೆ, ಎಕ್ಸಂಪ್ಷನ್ಸ್ ಇದೆ. ಹೌದು, ಅದರಲ್ಲಿ ಪಾರ್ಟ್ ಆಫ್ ದಟ್ ಎಕ್ಸಂಪ್ಷನ್ ಇದು. ಓಕೆ, ಅವ್ನು ದೇವರಿಗೆ ಉತ್ತರಿಸಬೇಕು. ಅಪರಾಧಿ ಯಾರು? ಅಪರಾಧಿ ಇವರು ಅಪರಾಧಿ. ದೇವರನ್ನೇ ಅರ್ಥ ಮಾಡಿಕೊಳ್ಳದೆ ದೇವರ ಬಗ್ಗೆ ಭಾಷಣ ಮಾಡುತ್ತಿರುವ ಇವನೇ ಅಪರಾಧಿ. ಆ ದೇವರು ಫಸ್ಟ್ ಇವನನ್ನು ಕರೆಸ್ಬೇಕು ಮೇಲಕ್ಕೆ. ಅರ್ಜೆಂಟಾಗಿ ಬಯಲುಂಚು ನಿನ್ನ ಜೊತೆ ಮಾತಾಡೋದಿದೆ ಅಂತ. ಯಾವಾಗ ಹೋಗ್ತೀಯಪ್ಪ ನೀನು? ಒಬ್ಬ ಯಾರು ಇದ್ದಕ್ಕಿಂತ ಹಿಂಗೆ ಬೀಳ್ತಾರಲ್ಲ, ನೀನು ಬಿದೋಗ್ಬಿಡು ಅಷ್ಟೇ. ಎಂಥ ಬೋಗಸ್ ಫೆಲೋಸನ್ನೆಲ್ಲ ತಗೊಂಬಂದು ಮಾಡಿಬಿಡ್ತೀವಿ ನಾವು ಈ ಥರ. ಪ್ಲಸ್ ಈಗ ಅವ್ನು ದೇವ್ರಿಗೆ ಉತ್ತರ ಕೊಟ್ಟೆ ಅಂತಂದುಬಿಟ್ರೆ ನೀ ಏನಪ್ಪ ಚೆಕ್ ಮಾಡ್ತೀಯಾ? ಯಾರನ್ನ ಕೇಳೋದು? ಹಾಂ, ಯಾರನ್ನ ಕೇಳೋದು? ಏನು ಕೇಳ್ತೀಯಪ್ಪ ಆಗ? ಮೇಲೋಗಿ ಹೌದು, ನಾನು ಉತ್ತರ ಕೊಟ್ಟೆ ದೇವರಿಗೆ. ದೇವ್ರು ಹೇಳ್ದ ಇಟ್ಸ್ ಆಲ್ ರೈಟ್, ನೀನು ನಿನ್ನ ದೇಶಕ್ಕೋಸ್ಕರ ಮಾಡಿದೀಯ ಈ ಕೆಲಸನ, ನಾನು ಅದನ್ನು ಮನ್ನಿಸಿದ್ದೀನಿ, ನುಗ್ಗು ಮುನ್ನುಗ್ಗು, ಆ ದೇಶಕ್ಕೋಸ್ಕರ ಹೋರಾಡು ಅಂತ ಹೇಳಿದ್ದಾನೆ ಅಂತಂದ್ರೆ ನೀ ಏನಪ್ಪ ಮಾಡ್ತೀಯಾ? ಉಪವಾಸ ಆಟ ಫೆಲೋಸ್ ಎಲ್ಲ ಬಂದು ಆಯ್ತಪ್ಪ. ಕುರಾನು ಮತ್ತು ಶರಿಯತ್ತಲ್ಲಿ ವಂಚನೆ ಮಾಡಬಾರ್ದು, ಕಳ್ಳತನ ಮಾಡಬಾರ್ದು, ಬಡ್ಡಿ ಕೊಡಬಾರ್ದು, ಬಡ್ಡಿ ತಗೋಬಾರ್ದು, ಮೋಸ ಮಾಡಬಾರ್ದು, ಮಾಡಿದ್ರೆ ಕೈ ಕತ್ತರಿಸ್ಬೇಕು, ಕಾಲು ಕತ್ತರಿಸ್ಬೇಕು ಅಂತಿದ್ದಿಲ್ಲ. ಕತ್ತರಿಸಪ್ಪ, ಅದು ಯಾರ್ಯಾರು ಕತ್ತರಿಸ್ತೀಯ ನೋಡ್ತೀನಿ ನಾನು. ನೋಡೋಣ, ಕತ್ತರಿಸು, ಬೇಕಾದಾಗ ಬೇಡ, ಬೇಡ್ದಿದ್ದಾಗಿತ್ತು. ಅದಕ್ಕೆ ಹೇಳಿದ್ದು ಅವನ ಪಬ್ಲಿಸಿಟಿ ಗಿರಾಕಿ ಇವನು.